ಎರರ್ಸ್ ಇನ್ ಇಂಗ್ಲಿಷ್. ಹಾಯ್ ಫ್ರೆಂಡ್ಸ್, ಈ ಒಂದು ಸೆಷನ್ನಲ್ಲಿ ನಾವು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಮತ್ತು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ನಾವು ತಪ್ಪಾಗಿ ಬಳಕೆ ಮಾಡ್ತಕ್ಕಂಥ ಕೆಲವೊಂದು ಇಂಗ್ಲೀಷ್ ವಾಕ್ಯಗಳನ್ನು, ಅದರ ತಪ್ಪು ಎಕ್ಸಾಂಪಲ್ ಮತ್ತು ಅದನ್ನು ಸರಿಯಾಗಿ ಹೇಗೆ ಬಳಕೆ ಮಾಡಬೇಕು ಅಂತಕ್ಕಂಥ ಎಕ್ಸಾಂಪಲ್ಸನ್ನು ಈ ಒಂದು ಸೆಷನ್ನಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಮೊದಲನೇ ವಾಕ್ಯ ಹಿ ಈಸ್ ಸೀನಿಯರ್ ಡ್ಯಾನ್ ಮೀ ಅಂತ ನಾವು ಬಳಕೆ ಮಾಡ್ತಕ್ಕಂಥದ್ದು. ಆ್ಯಕ್ಚುಲಿ ಇದರ ಸರಿಯಾದ ಬಳಕೆ ಏನಾಗಿರುತ್ತೆ ಅಂದರೆ ಹಿ ಈಸ್ ಸೀನಿಯರ್ ಟು ಮೀ ಅಂತ ಹೇಳಬೇಕಾಗಿರುತ್ತೆ. ಡ್ಯಾನ್ ಮೀ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ತಪ್ಪಾಗಿರ್ತಕ್ಕಂಥ ಬಳಕೆ ಆಗಿರುತ್ತೆ. ಸೊ ಎರಡನೇದು ಮೈ ಸೆಲ್ಫ್ ಸುರೇಶ್ ಅಂತ ಹೇಳ್ತೇವೆ. ಅಂದರೆ ಸಾಮಾನ್ಯವಾಗಿ ನಾವು ಯಾರಿಗಾದ್ರೂ ನಮ್ಮನ್ನು ಇಂಟ್ರಡ್ಯೂಸ್ ಮಾಡ್ಕೊಳ್ಳುವಾಗ ಮೈ ಸೆಲ್ಫ್ ಅಂತ ಬಳಕೆ ಮಾಡ್ತಕ್ಕಂಥದ್ದು. ಸೊ ಅದು ಕೂಡ ತಪ್ಪಾಗಿರ್ತಕ್ಕಂಥ ಇಂಗ್ಲೀಷ್ ಆಗಿರುತ್ತೆ. ಸೊ ಮೈ ನೇಮ್ ಈಸ್ ಸುರೇಶ್ ಅಂತ ಹೇಳಬೇಕು, ಅಥವಾ ಐ ಆಮ್ ಸುರೇಶ್ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಬಳಕೆ ಆಗಿರುತ್ತೆ. ಸೊ ಮ್ಯಾರಿಡ್ ವಿತ್ ಅಂತ ಹೇಳ್ತೇವೆ. ಸೊ ಮ್ಯಾರಿಡ್ ವಿತ್ ಅಂತಕ್ಕಂಥದ್ದು ಕೂಡ ತಪ್ಪಾದ ಬಳಕೆ ಆಗಿರುತ್ತೆ. ಮ್ಯಾರಿಡ್ ಟು ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಬಳಕೆ ಆಗಿರುತ್ತೆ. ಸೊ ಔಟ್ ಆಫ್ ಸ್ಟೇಷನ್ ಇದನ್ನಂತೂ ಬಹಳ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಇರ್ತೇವೆ. ಸೊ ಔಟ್ ಆಫ್ ಸ್ಟೇಷನ್ ಅಂತ ಹೇಳ್ತಕ್ಕಂಥದ್ದು ಕೂಡ ಸರಿಯಾಗಿರ್ತಕ್ಕಂಥ ಬಳಕೆ ಆಗಿರೋದಿಲ್ಲ. ಸೊ ಔಟ್ ಆಫ್ ಟೌನ್ ಅಂತ ಹೇಳಬೇಕಾಗಿರುತ್ತೆ. ಅವೇ ಆನ್ ಬಿಸ್ನೆಸ್ ಅಂತ ಹೇಳ್ಬೋದಾಗಿರುತ್ತೆ, ಅಥವಾ ಔಟ್ ಆಫ್ ದಿ ಆಫೀಸ್ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಬಳಕೆ ಆಗಿರುತ್ತೆ. ಐ ಆಮ್ ಹಿಯರ್ ಓನ್ಲಿ ಅಂತ ಹೇಳ್ತೇವೆ. ಅಂದರೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಲಿಕ್ಕೆ ಐ ಆಮ್ ಹಿಯರ್ ಓನ್ಲಿ ಅಂತ ಬಳಕೆ ಮಾಡ್ತೇವೆ. ಸೊ ಅದು ಕೂಡ ತಪ್ಪಾಗಿರ್ತಕ್ಕಂಥ ಒಂದು ಯೂಸೇಜ್ ಆಗಿರುತ್ತೆ. ಸೊ ಐ ಆಮ್ ಹಿಯರ್ ಅಂತ ಹೇಳ್ಬೋದಾಗಿರುತ್ತೆ, ಅಥವಾ ಐ ಆಮ್ ಜಸ್ಟ್ ಹಿಯರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಬಳಕೆ ಆಗಿರುತ್ತೆ. ಸೊ ವಾಟ್ ಈಸ್ ಯುವರ್ ಗುಡ್ ನೇಮ್ ಅಂತ ಕೇಳ್ತಕ್ಕಂಥದ್ದು ಒಂದು ವಾಡಿಕೆ ಆಗಿರುತ್ತೆ. ಸೊ ಅದು ಕೂಡ ಇಂಗ್ಲೀಷ್ನಲ್ಲಿ ತಪ್ಪಾಗಿರುತ್ತೆ. ಸೊ ನಾವು ಸರಳವಾಗಿ ವಾಟ್ ಈಸ್ ಯುವರ್ ನೇಮ್ ಅಂತ ಮಾತ್ರ ಕೇಳ್ತಕ್ಕಂಥದ್ದು ಗ್ರಾಮ್ಯಾಟಿಕಲಿ ಸರಿಯಾಗಿರ್ತಕ್ಕಂಥ ಬಳಕೆ ಆಗಿರುತ್ತೆ. ಸೊ ಮುಂದಿನ ಸೆಷನಲ್ಲಿ ನಾನು ಮುಂದಿನ 5 ವಾಕ್ಯಗಳೊಂದಿಗೆ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೇನೆ. ಥ್ಯಾಂಕ್ ಯು.